ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. To the police station! Here I come! ನೋಡಿ ಸ್ನೇಹಿತರೆ, ಹೇಗಿದೆ ನಮ್ಮ ವ್ಯವಸ್ಥೆ ಅಂತ. ನನ್ನನ್ನು ವಿಚಾರಣೆ ಕರೆದ ವಿಷಯ ತಿಳಿದು ನನಗೆ ನಗು ಬರ್ತಾ ಇದೆ ರೀ. ಯಾಕಂತೇನು ನೋಡಿ, ಇದೇ ನಮ್ಮ ವ್ಯವಸ್ಥೆ. ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಒಬ್ಬ ಮಂತ್ರಿಯ ಮಗ ಕೈ ಮಾಡಲು ನೋಡಿದ್ದು, ದರ್ಪ ಮೆರೆದಿದ್ದು ದೊಡ್ಡದೇ ಅಲ್ಲ. ಆದರೆ ಪೊಲೀಸ್ ಹೊಡೆದಿದ್ದು ಮಾತ್ರ ದೊಡ್ಡದಾಗಿ ಬಿಡುತ್ತೆ. ಅದೇ ಅಂತ ಆಗುತ್ತೆ ಏನು ಆಗಲಿ, ನೋಡೋಣ. ನಾನು ಎದಕ್ಕೂ ಜಗ್ಗೋದಿಲ್ಲ, ಅದು ನಿಮಗೂ ಗೊತ್ತಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದೀರಾ? ಈ ವಿಡಿಯೋಗಳನ್ನ ನೋಡ್ಕೊಂಡು ಹಾಗೆ ಹೋಗ್ತಿದ್ರಲ್ಲ, ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಪ್ಲೀಸ್ ಹಾಗೇನೇ ನಮ್ಮ ವಿಡಿಯೋಗಳು ಹೇಗೆ ಬರ್ತಾ ಇದ್ದೇವೆ ಎಂದು ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗಳನ್ನ ನೋಡಿ. ಹಾಗೇನೇ ಈ ಕಥೆಗಳು ಹೇಗೆ ಬರ್ತಾ ಇದೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ. ಮೇಡಮ್ ಒಂದ್ ನಿಮಿಷ. ಯಾಕೆ ನನ್ನ ತಡೆದಿದ್ದು ಹೇಳಿ, ಏನು ವಿಷಯ? ಅದು ಮೇಡಮ್ ಶಿಫ್ಟ್ ಆಗ್ಬೇಡ್ರಿ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಯಾವ ಸತ್ಯ ಯಾವುದು ನಿತ್ಯ ಅಂತಾರಲ್ಲ, ಹಾಗೆ ಸತ್ಯ ಆಮೇಲೆ ಸತ್ಯ ಅಲ್ಲದ್ದು ನಮ್ಗೆ ವಿಷಯ ಗೊತ್ತಾಗಬೇಕಲ್ರಿ. ಅದಕ್ಕೆ ನಿಮ್ಗೆ ಒಂದು ಸ್ವಲ್ಪ ಪ್ರಶ್ನೆ ಕೇಳ್ತೀವಿ. ಅದೇ ಹೇಳ್ರಿಪ್ಪ, ಸತ್ಯ ಮತ್ತು ಸುಳ್ಳು ಅಂತ. ಏನು ಮರಯ್ಯ, ಈ ಹೆಣ್ಮಕ್ಳು ಎಷ್ಟು ಗಟ್ಟಿದಾರ, ಅದಕ್ಕೆ ಇವ್ರನ್ನ ಲೇಡಿ ಲಯನ್ ಅನ್ನೋದು. ಸರಿ, ಟೈಮ್ ಆಯ್ತು, ಕೇಳಿ ಏನು ಪ್ರಶ್ನೆ ನಿಮ್ದು? ಅದು ಮೇಡಮ್, ನೀವು ಮಂತ್ರಿ ಮಗನಿಗೆ ಹೊಡೆದದ್ದು ಸತ್ಯವೋ ಸುಳ್ಳು? ನಾ ಹೊಡೆದಿದ್ದು ಸತ್ಯ ಅಂತ ನಿಮಗೂ ಗೊತ್ತಲ್ಲ. ಹಾಗೆ ನಿಮ್ಮ ಹತ್ರ ಪ್ರೂಫ್ ಇರಬೇಕಲ್ಲ. ಈಗಲೇ ಇದನ್ನೆಲ್ಲ ಟಿವಿಗೆ 10 ಬಾರಿ ಪ್ಲೇ ಮಾಡಿರ್ಬೇಕಲ್ಲ. ಹಾಗೆ ಬ್ರೇಕಿಂಗ್ ನ್ಯೂಸು ಬಂದಿರಬೇಕು ಅಲ್ವಾ? ಹೌದ್ರಿ ಮೇಡಮರ, 10 ಟಿವಿ ಪ್ರೊಫೈಲ್ನಲ್ಲಿ ಇದೇ ಇರೋದು. ಬ್ರೇಕಿಂಗ್ ನ್ಯೂಸ್, ಎಕ್ಸ್ಕ್ಯೂಸ್ಲಿ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ದುರ್ಗಾ ಅಂತ ಅಂದ್ಬಿಟ್ಟು, ಅಲ್ಲಲ್ಲ ACP ದುರ್ಗಾ ಅಂತಂದು. ಓ ಹೌದಲ್ಲ, ಇದೆಲ್ಲ ವಿಷಯ ನಿಮ್ಗೆ ಗೊತ್ತಲ್ಲ. ಮತ್ತೆಂತಕ್ಕೆ ನೀವು ಕೇಳೋದಿದ್ನೆಲ್ಲ ಪ್ರಶ್ನೆನ? ನಾನ್ ಸೆನ್ಸ್. ಸರಿ, ದಾರಿ ಬಿಡಿ. ಗುಡ್ ಈವ್ನಿಂಗ್ ಸರ್. ಏನೇ ಹುಡುಗಿ, ನಿನಗೆ ನೀನೇ ದೊಡ್ಡ ಲಾಡ್ ಅನ್ಕೊಂಡ್ಬಿಟ್ಟಿದ್ಯಾ? ಹೆಂಗೆ ನಿಂಗೆ ನೀನೇ ದೊಡ್ಡ ಪೊಲೀಸ್ ಅನ್ಕೊಂಡು ಹಾರಾಡೋ ಪ್ರಯತ್ನ ಮಾಡಿದ್ರೆ ನಿನಗೆ ಸರಿಯಾಗಿ ಬುದ್ಧಿ ಕಲಿಸಲೇ ಬಿಡಲ್ಲ ನಾನು. ಅರ್ಥ ಆಯ್ತಾ? ಅಲ್ಲಿ ನನ್ನ ಮಗನಿಗೆ ಬೀದಿ ನಾಯಿಗೆ ಹೊಡೆಯುವಂತೆ ಹೊಡೆದು ಇಲ್ಲಿ ಬಂದು ಸೆಲ್ಯೂಟ್ ಮಾಡಿಬಿಟ್ರೆ ನಾನು ಸುಮ್ಮನೆ ಬಿಡ್ತೀನಾ? ಏನು ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ನನ್ನು ನೀರು ನೆರಳಿದ್ದ ಜಾಗಕ್ಕೆ ಎತ್ತಂಗಡಿ ಮಾಡಿಬಿಡ್ತೀನಿ. ಅರ್ಥ ಆಯ್ತಾ? ನಾಲ್ಗೆ ಬಿಗಿ ಹಿಡಿದು ಮಾತಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಏಕವಚನ ಬಳಸಿದರೆ ನಾನು ಸಹ ಏಕವಚನ ಬಳಸಿಯೇ ಮಾತಾಡೋದು. ನಾನು ಸೆಲೆಕ್ಟ್ ಹೊಡೆದಿದ್ದು ಮಂತ್ರಿ ಎನ್ನುವ ಪದವಿಗೆ ಮಾತ್ರವೇ ಹೊರತು ವ್ಯಕ್ತಿಗಲ್ಲ. ಹಾಗೇನೆ ಇಲ್ಲಿರುವವರೆಲ್ಲ ನನಗಿಂತ ಮೇಲಧಿಕಾರಿಗಳು. ಅದಕ್ಕಾಗಿ ಅವರ ಸ್ಥಾನಕ್ಕೆ ತಕ್ಕಂತೆ ಗೌರವ ಸೂಚಿಸುವುದು ಅಷ್ಟೇ ಹೊರತು ಅನರ್ಹರಿಗೆ ಎಂದು ತಲೆಬಾಗುವುದಿಲ್ಲ ಈ ACP ದುರ್ಗಾ. ಮಿಸ್ ದುರ್ಗಾ, ಏನ್ರಿ ಮಾತಾಡ್ತಿದ್ದೀರಾ? ಮಾತಿನ ಮೇಲೆ ಹಿಡಿತವಿರಲಿ. ಅವರು ನಮ್ಮ ಮಂತ್ರಿಗಳು ಅನ್ನೋದನ್ನ ಮರಿಬೇಡಿ. ಹಿಡಿತ ಇರುವುದಕ್ಕೆ ಇಷ್ಟರಲ್ಲಿ ಮಾತಾಡ್ತಾ ಇರೋದು ಸರ್. ನನ್ನ ಹಿಡಿತ ತಪ್ಪಿದರೆ ನನ್ನನ್ನು ನನಗೆ ಕಂಟ್ರೋಲ್ ಮಾಡಿಕೊಳ್ಳಲಾಗುವುದಿಲ್ಲ. ಈಗ ನನ್ನನ್ನು ಕರೆಸಿದ ಉದ್ದೇಶವೇನು ಎಂದು ಹೇಳಿದರೆ ಒಳ್ಳೆಯದು. ಎಷ್ಟು ದುರಹಂಕಾರ ಈ ACPಗೆ! ಹೌದು, ಬಹಳ ದುರಂಕಾರ ಇದೆ ನೋಡಿ ಈ ACP ದುರ್ಗಾಗೆ. ಸ್ವಲ್ಪ ಮಂತ್ರಿ ಅನ್ನೋದು, ಮಂತ್ರಿಗಳು ಇಲ್ಲೆಲ್ಲ ಕುತ್ಕೊಂಡಾರ ಅನ್ನೋದು ಒಂದು ಸ್ವಲ್ಪ ಜ್ಞಾನನೇ ಇಲ್ಲ. ಹೇಗೆ ಬೇಕಾದಾಗ ಮಾತಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಚೇಚೆ ಎಂಥವ್ರನ್ನ ನಾವು ACP ಮಾಡಿಬಿಟ್ಟಿವ್ರಿಪ್ಪ. ಸರ್, ACP ಮಾಡಿರೋದು ನಾವಲ್ಲ ಸರ್. ಅವರು ಕಲಿತ್ಬಿಟ್ಟು ಎಕ್ಸಾಮ್ ಬರೆದ್ಬಿಟ್ಟು ಇಂಟರ್ವ್ಯೂ ಕೊಟ್ಟು ಸೆಲೆಕ್ಷನ್ ಆಗಿ ಬಂದಿರ್ತಾರೆ ಸರ್. ಓ ಹೌದಲ್ಲ, ಇದಕ್ಕೆ ಹೇಳದ್ ನೋಡ್ರಿ, ನಾವೇ ACPನ ಆಯ್ಕೆ ಮಾಡ್ಕೋಬೇಕು ಅನ್ನೋದು.
ಮಿಸ್ ದುರ್ಗಾ ಅವರೇ, ನೀವು ರಸ್ತೆಯಲ್ಲಿ ನಮ್ಮ ಮಿನಿಸ್ಟರ್ನ ಮಗನಿಗೆ ಹೊಡೆದದರ ಬಗ್ಗೆ ವಿಚಾರಣೆ ಮಾಡಬೇಕಿತ್ತು. ಸರ್, ನಾನು ಹೊಡೆದಿದ್ದು ಒಬ್ಬ ಪುಡಿ ರೌಡಿಗೆ ಸರ್. ಆತ ಬರೀ ಪುಡಿ ರೌಡಿಯಲ್ಲ, ಹೆಂಡ ಕುಡುಕ ಕೂಡ ಹೌದು. ಕುಡಿದುಕೊಂಡು ಅಡ್ಡಾದಿಡ್ಡಿ ಕಾರು ಡ್ರೈವ್ ಮಾಡಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದು ಅಲ್ಲದೆ ಡ್ಯೂಟಿಯಲ್ಲಿದ್ದ ನನ್ನ ಮೇಲೆ ಕೈ ಮಾಡಲು ಬಂದ. ಅದಕ್ಕೆ ಹೊಡೆದೆ. ಇದರಲ್ಲೇನು ತಪ್ಪಿದೆ ಸರ್? ನಾನು ಮಾಡಿದ್ದು ತಪ್ಪ ಸರ್ ಎಂದು ನನಗೆ ಅನಿಸ್ತಿಲ್ಲ ಸರ್. ಒಂದ್ ವೇಳೆ ತಪ್ಪಾಗಿದೆ ಅಂತಂದು ಈ ಥರ ವಿಚಾರಿಸ್ತಾ ಇದ್ದೀರಾ? ಇನ್ನೇನು ವಿಚಾರಣೆ ಮಾಡ್ಬೇಕು ನೀವು? ಮಾಡಿ, ನಾನು ತಯಾರಿದ್ದೀನಿ. ಆದರೂ ಮಿಸ್ ದುರ್ಗಾ, ಸರ್, ಬೇರೆಯವರ ಹಾಗೆ ಸತ್ತಂತೆ ಬದುಕಲು ನನ್ನಿಂದ ಸಾಧ್ಯವಿಲ್ಲ ಸರ್. ತಪ್ಪು ಕಂಡಲ್ಲಿ ನುಗ್ಗಿ ಹೊಡೆಯುವಂತ ತಾಕತ್ತಿದೆ ನನಗೆ. ಅದು ಯಾರ್ಯಾದ್ರೂ ಸರಿಯೇ ಸರ್. ಯಾರ್ಯಾರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಏನಾದ್ರೂ ಹಾ ಹೇಳಿ ಎಸಿಪಿ ದುರ್ಗಾ ಅವರೇ, ಯಾರಾದ್ರೂ ಸರ್ ಇನ್ಫ್ಲೂಯೆನ್ಸ್ ತಂದ್ರು ಎನ್ನುವ ಕಾರಣಕ್ಕೆ ನನ್ನನ್ನು ವಿಚಾರಣೆ ಮಾಡಿ ಶಿಕ್ಷೆ ನೆಪದಲ್ಲಿ ಏನು ಮಾಡ್ತೀರಾ? ಹೆಚ್ಚು ಅಂದರೆ ಒಂದು ನನ್ನನ್ನು ಸಸ್ಪೆಂಡ್ ಮಾಡ್ತೀರಾ ಅಥವಾ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ? ಅಷ್ಟೇ ಹೊರತು ನನ್ನ ಕೆಲಸವನ್ನೇನು ಕಿತ್ತಿಕೊಳ್ಳೋದಿಲ್ಲಲ್ಲ ಸರ್. ಈ ಊರಿನಲ್ಲಿದ್ದರೂ ನಾನು ಪೊಲೀಸೇ, ಮುಂದಿನ ಊರಿಗೆ ಹೋದರೂ ನಾನು ಪೊಲೀಸೇ ಸರ್. ಇಲ್ಲಿ ಮಾಡಲಾಗದ ಕೆಲಸವನ್ನು ಮತ್ತೊಂದು ಊರಿನಲ್ಲಿ ಮಾಡ್ತೀನಿ ಅಷ್ಟೇ. ಅಯ್ಯೋ ಏನ್ರಿಪ್ಪ ಈ ಹೆಣ್ಮಗಳು? ಹ್ಞೂನ್ರಿ, ನಾನು ಕೇಳಿಸ್ಕೊಂಡಿದ್ದೆ ಇವಳನ್ನ ಲೇಡಿ ಲಯನ್ ಅಂತಾರೆ. ಆದ್ರೆ ಇಂಥ ಆಫೀಸರ್ನ ನಾನು ಎಲ್ಲಿ ನೋಡಿಲ್ಲ ಬಿಡಿ. ಅಂತೂ ಇಂತೂ ಇವರು ಲೇಡಿ ಲಯನ್ನೇ. ಹೆಣ್ಣು ಸಿಂಹಿನಿನೇ. ಎಕ್ಸ್ಕ್ಯೂಸ್ ಮೀ ಆಫೀಸರ್ಸ್. ಹಾ ಹೇಳಿ ಮಿಸ್ ದುರ್ಗಾ. ಸರ್, ಅಲ್ಲಿ ಏನಾಯ್ತು ಅಂತ ಪಿನ್ ಟು ಪಿನ್ ಮಾಹಿತಿ ನನ್ನ ಹತ್ರ ಇದೆ ಸರ್. ಇನ್ಫ್ಯಾಕ್ಟ್ ಅದು ಮಾಹಿತಿ ಅಲ್ಲ, ಸಾಕ್ಷಿ. ಆ ರೌಡಿ ಕುಡಕ ನನ್ನೊಂದಿಗೆ ಏನೆಲ್ಲ ಮಾತನಾಡಿ ಎನ್ನುವುದಕ್ಕೆ ಪೂರ್ತಿ ಸಾಕ್ಷಿನೇ ನನ್ನ ಹತ್ರವೇ ರೆಕಾರ್ಡ್ ಆಗಿದೆ ಸರ್. ಅದನ್ನು ನಿಮಗೆ ಈಗಲೇ ತೋರಿಸ್ಬೇಕಾ ಅಥವಾ ನೀವೆಲ್ಲ ವಿಚಾರಣೆಯ ನೆಪದಲ್ಲಿ ಕಾಲಹರಣ ಮಾಡಿ ಯಾರ್ದೋ ಗೊಡ್ಡು ಬೆದರಿಕೆ ಮಾಡಿದು ನನಗೆ ಶಿಕ್ಷೆ ಕೊಟ್ಟ ನಂತರ ಆ ಸಾಕ್ಷಿ ತೋರಿಸ್ಬೇಕಾ ಸರ್? ಇಲ್ಲ, ಮೊದಲು ನಿಮಗೆ ಸಾಕ್ಷಿ ಕೊಡ್ತೀನಿ, ನಂತರ ಹೊರಗೆ ನಿಂತಿರುವ ಮೀಡಿಯಾದವರಿಗೆ ಕೊಟ್ಟರೆ ಸಾಕು ಅಲ್ವಾ ಸರ್? ರೀ ಮುಖ್ಯಮಂತ್ರಿಗಳೇ, ಹಾ ಹೇಳ್ರಿ ರೀ ಮಂತ್ರಿಗಳೇ, ಅರ್ಥ ಮಾಡ್ಕೊಳ್ರಿ. ನಮ್ಮ ಕುರ್ಚಿಗಳನ್ನ ಭದ್ರಪಡಿಸ್ಕೋಬೇಕು. ಅದಕ್ಕೋಸ್ಕರ ಏನಾದರೂ ಆ ಹೆಣ್ಮಗಳು ಹೇಳಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀರ ನೋಡ್ರಿ. ಹಾ ಅಲ್ರಿ, ನನ್ನ ಮಗ ಹೊಡೆದಾಳಲ್ಲಕ್ಕೆ. ಅಯ್ಯೋ ಮಂತ್ರಿಗಳೇ, ಆಮೇಲೆ ನೋಡೋಣ ಅದನ್ನ. ಏನು ಗೊತ್ತಾನ, ಇವಾಗ ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ನಮ್ಮ ಸೀಟ್ನೆಲ್ಲ ಭದ್ರಪಡಿಸ್ಕೋಬೇಕಲ್ಲ. ಅದಕ್ಕೆ ನೋಡಿ ಏನು ಮಾಡ್ತೀರಾ ಅಂತ ಯೋಚನೆ ಮಾಡಿ. ಸರ್, ಅಂದ ಹಾಗೆ ಇಲೆಕ್ಷನ್ ಬೇರೆ ಹತ್ರ ಇದೆ. ಮಿನಿಸ್ಟರ್ ತಮ್ಮ ಸೀಟನ್ನು ಉಳಿಸ್ಕೊಳ್ಬೇಕು, ತಮ್ಮ ಕುರ್ಚಿಯನ್ನು ಭದ್ರ ಮಾಡಿಕೊಳ್ಬೇಕು ಅಂದರೆ ಸಾರ್ವಜನಿಕರ ಎದುರು ತಾವೊಬ್ಬ ಮಾದರಿ ಸಚಿವ ಎಂದು ಗುರುತಿಸಿಕೊಳ್ಳಲೇಬೇಕಲ್ಲ ಸರ್. ಪಾಪ ಅವರಿಗೆ ಬಹಳಷ್ಟು ಕೆಲಸವಿದೆ, ತಲೆ ಬಿಸಿ ಇದೆ. ಅವರಿಗೆ ಬೇಗ ಬೇಗ ವಿಚಾರಣೆ ಮಾಡಿ ತೀರ್ಪನ್ನು ಕೊಟ್ಬಿಡಿ ಅಂತ ಹೇಳಿಬಿಡಿ ಸರ್. ಹಾ ಎಂಥ ಕರ್ಮಪ್ಪ, ಅವಳಿಗೆ ಶಿಕ್ಷೆಯ ರೂಪದಲ್ಲಿ ತೀರ್ಪನ್ನು ಸಹ ನೀಡುವಂತಿಲ್ಲ ನೋಡಿ. ನಾನು ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟರೆ ಅಧಿಕಾರಿಗಳೇ ನಮ್ಮ ಮೇಲೆ ಕೆಂಡಾಗ್ತಾರೆ. ಇಲ್ಲಿಗೆ ಇದನ್ನ ಇಲ್ಲಿಯೇ ಸ್ಟಾಪ್ ಮಾಡ್ಬಿಡ್ಲೇನಾ? ದಿಸ್ ಈಸ್ ACP ದುರ್ಗಾ. ಮಿಸ್ ದುರ್ಗಾ, ಓಕೆ ಮಿಸ್ ದುರ್ಗಾ, ನೀವು ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ ಎನ್ನುವುದು ನನಗೆ ತಿಳಿದು ಹೋಯಿತು. ನಾನೇ ನನ್ನ ಮಗನಿಗೆ ಬುದ್ಧಿ ಹೇಳ್ತೀನಿ ಬಿಡಿ. ಇನ್ಮೇಲೆ ಜವಾಬ್ದಾರಿಯುತ ನಾಗರಿಕನಾಗಿ ವರ್ತಿಸಬೇಕು ಎಂದು ತಿಳಿ ಹೇಳ್ತೀನಿ. ಹಾಂ ಸರಿನಾ? ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ, ಆಯಿತಾ? ಸರಿನಾ? ಏನು ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ಸ್ನೇಹವಾಗಿ ಮಾತಾಡುವಂಥ ಮಂತ್ರಿ ಆಗ್ಬಿಟ್ಟಿನಿ ಅನ್ಕೊಂಡ್ಬಿಟ್ಟಿದ್ರಾ? ಹೋದ್ರಿ ಒಳಗೊಳಗೇನೆ ನನಗೆ ರಕ್ತ ಕುದಿತಾ ಇದೆ. ಇದಕ್ಕೊಂದು ಅಂತ್ಯ ನಾನೇ ಆಡ್ತೀನಿ. ಸರಿ ಸರ್,